ಹಾಲು ಕರೆದುಕೊಂಡು ಮನೆಗೆ ಬರುತ್ತಿದ್ದಾಗ ಒಂಟಿ ವೃದ್ಧೆಯನ್ನ ಅಡ್ಡಗಟ್ಟಿ ಕಿವಿಯೋಲೆ ಹಾಗೂ ಸರಗಳ್ಳತನ ಮಾಡಿರುವ ಘಟನೆ ವರದಿಯಾಗಿದೆ. ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಗುಂಡಗಲ್ಲು ಗೇಟ್ ನಿವಾಸಿ ಲೇಟ್ ಬಿದ್ರಣ್ಣ ಎಂಬುವವರ ಪತ್ನಿ ಪಾರ್ವತಮ್ಮ ಎಂಬುವವರು ಎಂದಿನಂತೆ ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ಪಕ್ಕದ ಜಮೀನಿನಲ್ಲಿ ಹಾಲು ಕರೆದುಕೊಂಡು ಬರುವಾಗ ದ್ವಿಚಕ್ರ ವಾಹನದಲ್ಲಿ ಬಂದು ಇಬ್ಬರು ಪಾರ್ವತಮ್ಮನ ಕೊರಳಿನಲ್ಲಿದ್ದ 20 ಗ್ರಾಂ ಚಿನ್ನದ ಸರ ಹಾಗೂ 2 ಕಿವಿಯಲ್ಲಿದ್ದ ಸುಮಾರು 5 ಗ್ರಾಂ ಓಲೆ ಮತ್ತು ಹ್ಯಾಂಗಿಂಗ್ಸ್ ಕಿತ್ತು ರಸ್ತೆ ಪಕ್ಕದಲ್ಲಿದ್ದ ಗುಂಡಿಗೆ ತಳ್ಳಿ ಪರಾರಿಯಾಗಿದ್ದಾರೆ. ಪಾರ್ವತಮ್ಮನವರ 2 ಕಿವಿಗಳಿಗೆ ಹೊಲಿಗೆ ಬಿದ್ದಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬಂದು ಸುಮಾರು 1,25,000 ಬೆಲೆ ಬಾಳುವ ಒಡವೆಗಳನ್ನು ಹಾಡುಹಗಲೇ ದೋಚಿರುವ ಬಗ್ಗೆ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ರಾಮಚಂದ್ರಪ್ಪ, ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು, ಈ ಬಗ್ಗೆ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಲು ತರಕ್ಕೆ ಬೆಳಗ್ಗೆ ಹೋಗ್ತಾ ಇದ್ವಿ, ಕ್ಯಾನ್ ತಗೊಂಡು ಹಾಲು ಹಾಕಿಸ್ಕೊ ಬರ್ತಾ ಇದ್ವಿ. ಕ್ಯಾನ್ ತಗೊಂಡು ಬರ್ತಾ ಇದ್ದೆ. ಒಂದು ಮೋರಿ ಐತೆ, ಮೋರಿಯಿಂದ ಮುಂಚೆ ನಾವು ಗುಂಡ್ಗಲ್ ರೋಡ್ನೊಳಗೆ ಬರ್ತಾ ಇದ್ರೆ ಹಿಂದೆ ಬಂದ್ಬಿಟ್ಟು ಸಡನ್ನಾಗಿ ಮಗ್ಲಿಗೆ ಬಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ರು. ಗಾಡಿ ನಿಲ್ಲಿಸ್ದಲೇ ಒಬ್ಬ ಬಂದು ಬಾಯಿ ಬಿಗ್ಗಾಗಿ ಬಾಯಿ ಮುಚ್ಚಿಬಿಟ್ಟು ಒಬ್ಬ ಕತ್ನಾಗಳು ಸರ ಕಿತ್ಬಿಟ್ಟು ಅವನ ಕೈಗೆ, ಗಾಡಿ ಮೇಲೆ ಇರೋನ ಕೈಗೆ ಚೈನ್ ಕೊಟ್ಟ. ಅವನ ಚೈನು ಜೋಬಲ್ಲಿ ಹಾಕೊಂಡ. ಇನ್ನೊಂದ್ಸತಿ ಈ ಕಿವಿಗಳದ್ದು ವಾಲೇನೋ ರಿವರ್ ಚೈನ್ ಇತ್ತು, ಒಂದು ಕಿತ್ತ. ಈ ಕಡೆಗಳದ್ದು ಒಂದು ಕಿತ್ಬಿಟ್ಟ. ಇನ್ನು ಕುತ್ತಿಗೆ ಇದೆ, ಇಲ್ಲಿಗೆ ಬಂದು ಜಾಸ್ತಿ ನೋವು ಮಾಡೋಕೆ ಬಂದ. ನಾನು ಹಿಂಗಂದೆ, ಹಂಗಂತಿದ್ದಂಗೆ ಅವನೇನು ಮಾಡಿಬಿಟ್ಟ, ನಾನು ಬಿಟ್ಬಿಟ್ಟು ಗುಂಡಿ ಇತ್ತು, ಗುಂಡ್ಯಾಕೆ 2 ಕೈಯಾಗೂ ಹಿಂಗಿದ್ದು ನನ್ನ ದಬ್ಬಿ ಬಿಟ್ಟು ನಾನು ಗುಂಡ್ಯಾಕೆ ಬಿದ್ದೋದೆ. ಕ್ಯಾನ್ ಹಿಡ್ಕೊಂಡಿದ್ದೆ, ಹಾಲಿನ ಕ್ಯಾನ್ ಹಿಡ್ಕೊಂಡು ಗುಂಡ್ಯಾಕೆ ಬಿದ್ದೋದ್ಬಿಟ್ಟು ಅವ್ರು ರೋಡ್ನಾಗಿತ್ತು ಗಾಡಿ. ಅವರು ಯಾವ ಕಡೆ ಹೋದೋ ಅನ್ನೋದು ನನಗೆ ಅಷ್ಟೊತ್ತಿಗೆ ಗುಂಡೆ ಕೆಳಗೆ ತಗ್ನಕ್ಕೆ ಬಿದ್ದೋಗ್ಬಿಟ್ಟಿದ್ದೆ. ಅವ್ರು ಯಾವ ಕಡೆ ಹೋಗೋ ಅನ್ನೋದು ನಾನು ನೋಡಲಿಲ್ಲ. ಗುಂಡ್ಗಾಲಿದ್ದ ಬಂದಿದ್ದು ಪಕ್ಕೆಂಗೆ ನಿಲ್ಸಿದ್ದು ಅವರೇ. ನಿಮ್ಮ ಹೆಸರು? ಪಾರ್ವತಮ್ಮ. ಗ್ರಾಮ ನಮ್ಮ ಗುಂಡ್ಗಲ್ ಗೇಟ್ ಹತ್ರ ಬಿದ್ರಣ್ಣ ಅವ್ರ ಜಮೀನ್ ಹತ್ರ ಇರೋದು. ನಮ್ಮ ತಾಯಿ ಹೆಸರು ಪಾರ್ವತಮ್ಮ ಅಂತ. ನಾವು ಶಿರಾದಲ್ಲಿದ್ವಿ. ನಮಗೆ 7:30 ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ಈ ಥರ ಹಾಲು ತಗೊಂಡು ಬರ್ತಾ ಇದ್ದಾಗ ಅಲ್ಲಿ ಗುಂಡಿ ಪಕ್ಕ ಟ್ರಾನ್ಸ್ಫಾರಮ್ ಇತ್ತಲ್ಲ, ಅಲ್ಲಿ ಯಾರೋ ಇಬ್ಬರು ಗಾಡಿಗೆ ಬಂದ್ಬಿಟ್ಟು ಗಾಡಿ ಸೈಡಲ್ಲಿ ನಿಲ್ಲಿಸ್ಬಿಟ್ರು. ಬಂದ್ಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಕುತ್ತಿಗೆ ಹಿಡ್ಕೊಂಡಿದ್ದ ತಕ್ಷಣ ಕತ್ತದಿ ಕೈ ಹಾಕ್ಬಿಟ್ಟು ಚೈನ್ ಕಿತ್ಕೊಬಿಟ್ರು. ಆಮೇಲೆ 2 ಕಿವಿಯಲ್ಲಿ ಓಲೆ ಮತ್ತು ಹ್ಯಾಂಗಿಂಗ್ಸ್ ಇದ್ವಲ್ಲ, ಅವು ಬಿಚ್ಚಕ್ಕೆ ಬರಲಿಲ್ಲ ಅಂತ ಏನು ಮಾಡಿಬಿಟ್ರು, 2 ಕಿವಿನೂ ಹಾಕಿ ಫೋರ್ಸಾಗಿ ಎಳೆದ್ಬಿಟ್ಟು ಆ ಗಾಡಿ ಮೇಲೆ ಕುತ್ಕೊಂಡಿದ್ದಾನಿಗೆ ಕೆಳಗಡೆ ಇಳಿದಿದ್ದಾನು ತೆಗೆದುಕೊಟ್ಟ ತಕ್ಷಣ ಅವ್ನು ಜೋಬಲ್ಲಿ ಹಾಕ್ಕೊಂಡವನೆ. ಎಲ್ಲ ಸರ, ಓಲೆ, ಹ್ಯಾಂಗಿಂಗ್ಸು ಕಿತ್ಕೊಂಡಿದ್ದ ತಕ್ಷಣವೇ ಅಲ್ಲಿ 1,70,000 ಎಲ್ಲ ಕಿತ್ಕೊಂಡ್ಬಿಟ್ಟು ಅಲ್ಲಿ ಗುಂಡಿ ಇತ್ತಲ್ಲ, ಗುಂಡಿ ಒಳಗೆ ತಳ್ಳಾಕ್ಬಿಟ್ಟು ಅದೇ ಪರಾರಿಯಾಗಿ ಹೋಗ್ಬಿಟ್ಟು ಗೊತ್ತಾಗ್ಲಿಲ್ಲ. ನಮ್ಮ ತಾಯಿಯರು ಅವ್ರ ಅಂಜಿನ್ ರೆಡ್ಡಿ ಅವ್ರಿಗೆ ಫೋನ್ ಮಾಡ್ಯವ್ರೆ. ಆಮೇಲೆ ನಿಧಾನಕ್ಕೆ ಆ ಗುಂಡಿಯಿಂದ ಮೇಲೆ ಎದ್ದು ಬಂದವ್ರೆ. ಬಂದ ತಕ್ಷಣ ಆ ಫೋನ್ ಕೈಯಲ್ಲೇ ಇತ್ತಲ್ಲ ಫೋನು, ಬೇರೆ ನಮ್ಮ ತಂಗಿಯವ್ರಿಗೂ ಎಲ್ಲರಿಗೂ ಫೋನ್ ಮಾಡ್ಯವ್ರೆ. ಫೋನ್ ಮಾಡಿದ ತಕ್ಷಣ ಅವರು ಇನ್ಫಾರ್ಮೇಷನ್ ಕೊಟ್ಟು ನಮ್ಮ ಮಿಸ್ಸಸ್ಸಿಗೆ ಫೋನ್ ಮಾಡಿದ್ರು. ಅವ್ರು ನನಗೆ ಹೇಳಿದ್ದಕ್ಕೆ ತಕ್ಷಣ ನಾವು ಬಂದು ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ವಿ. ಹಾಸ್ಪಿಟ್ಲ್ ಹತ್ರ ಹೋದ್ವಿ. ಡಾಕ್ಟ್ರು ಸ್ವಲ್ಪ 10 ಗಂಟೆಗೆ ಬರ್ತಾರೆ ಅಂತಂದರು. ಮಾಜೂರು ಮಾಡಿದ್ರು. ಆಗ ಡಾಕ್ಟ್ರು ಬಂದೆಲ್ಲ ನೋಡಿದ್ರು. ಕಿವಿ ಎಲ್ಲ ಡ್ಯಾಮೇಜ್ ಆಗಿತ್ತಲ್ಲ, ಅದೆಲ್ಲದಕ್ಕೂ ಹೊಲಿಗೆ ಹಾಕಿದ್ರು. ಹೊಲಿಗೆ ಆದ ತಕ್ಷಣ ನಮಗೊಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ತಗೊಂಡು ಬಂದು ನಾವು ಕಂಪ್ಲೇಂಟ್ ಬರೆದು ಸ್ಟೇಷನ್ಗೆ ಕೊಟ್ವಿ. ಸ್ಟೇಷನ್ನಿಂದ ಸಬ್ ಇನ್ಸ್ಪೆಕ್ಟ್ರು DYSP ಸರು ಸ್ಪಾಟ್ಗೆ ಹೋಗಿ ನೋಡ್ಕೊಂಡು ಬಂದು FIR ಹಾಕಿ ಕೊಟ್ಟಿದ್ದಾರೆ. ಮುಂದಿನ ತನಿಖೆ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಏನಾಗಬೇಕು ಅವ್ರು ನಿಮಗೆ? ನಮ್ಮ ತಾಯಿಯವರು. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ.